Welcome back. In this video, control engineering ಮೇಲೆ ನಾನು ಫೋಕಸ್ ಮಾಡ್ತಾ ಇದ್ದೀನಿ. BME 702 ಸಬ್ಜೆಕ್ಟ್ ಕೋಡ್. ಇಲ್ಲಿ ಯಾವ ಮಾಡ್ಯೂಲ್ನ ಕಾನ್ಸಂಟ್ರೇಟ್ ಮಾಡಿದ್ರೆ ಪಾಸ್ ಆಗೋದ್ರ ಜೊತೆಗೆ ಈಸಿಯಾಗಿ ಸ್ಕೋರು ಮಾಡ್ಬೋದು ಅನ್ನೋದನ್ನ ನಾನು ಹೇಳ್ತಾ ಇದ್ದೀನಿ. ಫಸ್ಟ್ ಆಫ್ ಆಲ್, ಐ ಪ್ರಿಫರ್ ಯು ಟು ಕಾನ್ಸಂಟ್ರೇಟ್ ಆನ್ Module 4. Module 4, which is one of the most easiest module. In that RH criteria, by concentrating on RH criteria, we can easily score 20 on 20. Dead easy model ಅಂತ ನಾನು ಹೇಳ್ತೀನಿ. And moving to Module 5. Module 5, it is also one of the easiest module. ಬೋರ್ಡೆ ಪ್ಲಾಟ್ನ ನೋಡಿಕೊಂಡ್ರೆ ನಾವು ಆರಾಮಾಗಿ 20 ಮಾರ್ಕ್ಸ್ನ ತಗೋಬಹುದು. ಸಮ್ಟೈಮ್ಸ್ 15 ಮಾರ್ಕ್ಸ್ಗೆ ಒಂದು ಗ್ರಾಫ್ನ ಕೇಳ್ತಾರೆ, 5 ಮಾರ್ಕ್ಸ್ಗೆ ಡೆಫಿನಿಷನ್ಸ್ನ ಕೇಳ್ತಾರೆ. ಅದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಆ್ಯಂಡ್ Module 2 ಅಲ್ಲಿ ಬ್ಲಾಕ್ ಡಯಾಗ್ರಾಮ್ ಆ್ಯಂಡ್ ಸಿಗ್ನಲ್ ಫ್ಲೋ ಗ್ರಾಫ್ಸ್ ಅಂತ 2 ಕಾನ್ಸೆಪ್ಟ್ಸ್ ಇದ್ದಾವೆ. ಇನ್ ದಿಸ್ 2 ಕಾನ್ಸೆಪ್ಟ್ಸ್ ನಾನು ಸಿಗ್ನಲ್ ಫ್ಲೋ ಗ್ರಾಫ್ನ ಪ್ರಿಫರ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಬ್ಲಾಕ್ ಡಯಾಗ್ರಾಮ್ ಸ್ವಲ್ಪ ಟ್ರಿಕ್ಕಿ ಆ್ಯಂಡ್ ಕನ್ಫ್ಯೂಸಿಂಗ್ ಅಂತ ಅನಿಸುತ್ತೆ ನನಗೆ. ಸಿಗ್ನಲ್ ಫ್ಲೋ ಗ್ರಾಫ್ ಒಂದು ಫ್ಲೋ ಅಲ್ಲಿ ಹೋಗ್ಬೋದು. ಬ್ಲಾಕ್ ಡಯಾಗ್ರಾಮ್ ಅಷ್ಟು ಅದು ಡಿಫಿಕಲ್ಟ್ ಅನ್ಸಲ್ಲ, ಕನ್ಫ್ಯೂಸ್ ಆಗೋದಿಲ್ಲ. ಸೊ ದಟ್ ಸಿಗ್ನಲ್ ಫ್ಲೋ ಗ್ರಾಫ್ನ ಕಾನ್ಸಂಟ್ರೇಟ್ ಮಾಡಿದ್ರೆ ನಮಗೆ ಟೈಮು ಸೇವ್ ಆಗುತ್ತೆ, ಜಾಸ್ತಿ ಟೈಮ್ ಕನ್ಸ್ಯೂಮ್ ಆಗೋದಿಲ್ಲ. ಈಸಿಯಾಗಿ 20 ಮಾರ್ಕ್ಸ್ನ ಸ್ಕೋರ್ ಮಾಡ್ಬೋದು ಸಿಗ್ನಲ್ ಫ್ಲೋ ಗ್ರಾಫಲ್ಲಿ. ಆ್ಯಂಡ್ moving to Module 1. Module 1, it is also easiest module because ಇದರಲ್ಲಿ ಜಾಸ್ತಿ ಥಿಯೋರಿ ಪಾರ್ಟ್ ಇರುತ್ತೆ, ಜೊತೆಗೆ ಸ್ವಲ್ಪ ಮಾತ್ರ ಡಿರೈವೇಷನ್ ಪಾರ್ಟ್ ಇರುತ್ತೆ. ಸೊ ಇದರಲ್ಲಿ ಇಂಪಾರ್ಟೆಂಟ್ ಅಂತ ಅಂದರೆ ಕಂಟ್ರೋಲ್ ಸಿಸ್ಟಮ್ ಅಲ್ಲಿ ಓಪನ್ ಲೂಪ್ ಕಂಟ್ರೋಲ್ ಸಿಸ್ಟಮ್ ಆ್ಯಂಡ್ ಕ್ಲೋಸ್ಡ್ ಲೂಪ್ ಕಂಟ್ರೋಲ್ ಸಿಸ್ಟಮ್. ದೆನ್ ಕಂಟ್ರೋಲರ್ಸ್ ಅಲ್ಲಿ ಡಿಸ್ಕಂಟಿನ್ಯೂಯಸ್ ಕಂಟ್ರೋಲರ್ ಆ್ಯಂಡ್ ಕಂಟಿನ್ಯೂಯಸ್ ಕಂಟ್ರೋಲರ್ಸ್ ಅಲ್ಲಿ ನಮಗೆ ಮತ್ತೆ 3 ಟೈಪ್ಸ್ ಬರುತ್ತೆ. ದಟ್ ಈಸ್ PI, PD ಅಂಡ್ PID. ಈ ಮೂರಕ್ಕೂ ಡಿರೈವೇಷನ್ಸ್ ಇರುತ್ತೆ. ಈ 3 ಡಿರೈವೇಷನ್ಸ್ನ ಕಲ್ತ್ಕೊಂಡ್ರೆ ಅಫ್ಕೋರ್ಸ್ ಒಂದಂತೂ ಪಕ್ಕ ಇದರಲ್ಲಿ ಬಂದೇ ಬರುತ್ತೆ. ಸೊ Module 1 ಆಲ್ಸೋ ಈಸಿಯೆಸ್ಟ್ ಮಾಡ್ಯೂಲ್. ಆ್ಯಂಡ್ ಮೂವಿಂಗ್ ಟು Module 3. Module 3 ಅಲ್ಲೂ ನಮಗೆ 2 ಪಾರ್ಟ್ಸ್ ಇರುತ್ತೆ. ಅದರಲ್ಲಿ ಫಸ್ಟ್ ಪಾರ್ಟ್ ಯಾವುದು ಅಂದರೆ ಟೈಮ್ ರೆಸ್ಪಾನ್ಸ್ ಆಫ್ ಕಂಟ್ರೋಲ್ ಸಿಸ್ಟಮ್. ದಟ್ ಈಸ್ ಟ್ರಾನ್ಸಿಯಂಟ್ ರೆಸ್ಪಾನ್ಸ್, ಸ್ಟೆಡಿ ಸ್ಟೇಟ್ ರೆಸ್ಪಾನ್ಸ್, ಸ್ಟೆಡಿ ಸ್ಟೇಟ್ ಎರರ್. ಇದು ಏನು ನಾನು ಸ್ಟಾರ್ ಮಾರ್ಕ್ ಹಾಕಿದ್ದೇನಲ್ಲ, ಇದು ಇಂಪಾರ್ಟೆಂಟ್ ಕ್ವೆಶನ್ ಆಗಿರುತ್ತೆ. ಜೊತೆಗೆ ಸ್ಟ್ಯಾಂಡರ್ಡ್ ಟೆಸ್ಟ್ ಇನ್ಪುಟ್ಸ್, ಅದರಲ್ಲಿ ಟೈಪ್ಸ್ ಇರುತ್ತೆ: ಸ್ಟೆಪ್ ಇನ್ಪುಟ್, ರ್ಯಾಂಪ್ ಇನ್ಪುಟ್, ಪ್ಯಾರಾಬೋಲಿಕ್ ಆ್ಯಂಡ್ ಇಂಪಲ್ಸ್ ಇನ್ಪುಟ್ ಅಂತ. ಜೊತೆಗೆ ಈ ಬೇಸ್ಡ್ ಆನ್ ದಸ್ ಕೆಲವು ನ್ಯೂಮರಿಕಲ್ಸ್ ಇರುತ್ತೆ, ಅದೂ ಕೂಡ ಈಸಿನೇ ಇದೆ. ನಾನು ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಪ್ರತಿಯೊಂದು ಪ್ರಾಬ್ಲಮ್ನ ಸಾಲ್ವ್ ಮಾಡಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ದೆನ್ ಪಾರ್ಟ್ 2 ಅಂದರೆ Module 3 ಅಲ್ಲಿ ಟ್ರಾನ್ಸಿಯಂಟ್ ರೆಸ್ಪಾನ್ಸ್ ಅನಾಲಿಸಿಸ್. ಇದರಲ್ಲಿ ಆರ್ಡರ್ ಆಫ್ ಸಿಸ್ಟಮ್ನ ನಾವು ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ. ಅದರಲ್ಲಿ ಅನಾಲಿಸಿಸ್ ಆಫ್ ಫಸ್ಟ್ ಆರ್ಡರ್ ಸಿಸ್ಟಮ್ ವಿಚ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಅ ಸ್ಟೆಪ್ ಇನ್ಪುಟ್, ಆ್ಯಂಡ್ ಅನಾಲಿಸಿಸ್ ಆಫ್ ಸೆಕೆಂಡ್ ಆರ್ಡರ್ ಸಿಸ್ಟಮ್ ದಟ್ ಇಸ್ ಕಾಲ್ಡ್ ಆಸ್ ಯೂನಿಟ್ ಸ್ಟೆಪ್ ಇನ್ಪುಟ್. ಇದೆರಡು ಇಂಪಾರ್ಟೆಂಟ್ ಆಗಿರುತ್ತೆ, ಇಂಪಾರ್ಟೆಂಟ್ ಕ್ವೆಶನ್ಸ್ ಇದು. Then moving to transient response specifications. ಇದರಲ್ಲಿ ಡಿಲೇ ಪೀರಿಯಡ್, ರೈಸ್ ಟೈಮ್, ಪೀಕ್ ಓವರ್ಶೂಟ್, ಸೆಟ್ಲಿಂಗ್ ಟೈಮ್, ಇದು ಡೆಫಿನಿಷನ್ಸ್ನ ಕೇಳ್ತಾರೆ. ಸೊ ಇದನ್ನು ಡೆಫಿನಿಷನ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ. ಆ್ಯಂಡ್ ಇದೆರಡು ಏನು ಹೇಳಿದೆ ಅಲ್ವಾ ನಾನು, ಅನಾಲಿಸಿಸ್ ಆಫ್ ಫಸ್ಟ್ ಆ್ಯಂಡ್ ಸೆಕೆಂಡ್ ಆರ್ಡರ್ ಸಿಸ್ಟಮ್, ಇದೆರಡೂ ಡಿರೈವೇಷನ್ಸ್ ಆಗಿರುತ್ತೆ, ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್. ಆ್ಯಂಡ್ ಇಲ್ಲ ನಾನು ಡಿರೈವೇಷನ್ಸ್ ಆಗಲ್ಲ ಕಲಿಯೋಕ್ಕೆ ಅನ್ನೋಂಥವ್ರು ಇದನ್ನು ನೋಡ್ಕೋಬೋದು. ಏನು ಡೆಫಿನೇಷನ್ಸ್, ಇದು ತುಂಬ ಈಸಿ ಇರುತ್ತೆ. ದೆನ್ ನ್ಯೂಮರಿಕಲ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ. ಡಿರೈವೇಷನ್ನ ಸ್ಕಿಪ್ ಮಾಡಿದ್ರೆ ನ್ಯೂಮರಿಕಲ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ. ಈಸಿಯಾಗಿ ಹೇಗೆ ಸ್ಕೋರ್ ಮಾಡೋದು, ಮತ್ತೆ ಯಾವ್ಯಾವ ಕ್ವೆಶನ್ಸ್ನ ಓದ್ಕೋಬೇಕು, ಯಾವ್ಯಾವ ಕ್ವೆಶನ್ಸ್ನ, ಯಾವ್ಯಾವ ಡಿರೈವೇಷನ್ನ, ಪ್ರಾಬ್ಲಮ್ನ ಎಷ್ಟೆಲ್ಲ ಈಸಿಯಾಗಿ ಅರ್ಥ ಮಾಡ್ಕೋಬಹುದು ಅನ್ನೋದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಪೋಸ್ಟ್ ಮಾಡ್ತೀನಿ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೇಗ ವಿಡಿಯೋ ಸಿಗಬೇಕು ಅನ್ನೋದಾದರೆ. ಆ್ಯಂಡ್ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.